ನಾರಾಯಣಗೌಡರು ಈ ರಾಮಮೂರ್ತಿಯವರ ಮತ್ತು ವಾಟಾಳ್ ನಾಗರಾಜರವರ ಈ ಮುಂದಿನ ಪೀಳಿಗೆಯ ಹೋರಾಟಗಾರರ ಜೊತೆಯಲ್ಲಿ ಕೈಜೋಡಿಸಿ ಕನ್ನಡತನಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂತಹ ಒಬ್ಬ ಕನ್ನಡದ ಕಟ್ಟಾಳು. ಅವರು ನಂತರದ ನೆಲೆಯಲ್ಲಿ ವಾಸ್ತವತೆಯನ್ನು ಗಮನಿಸಿ ಹಿಂದಿನವರ ಅನುಭವವನ್ನು ಅರ್ಥೈಸಿಕೊಂಡು ಮುಂದಿನ ಭವಿಷ್ಯವನ್ನು ತಿದ್ದುವ ಒಂದು ಮಹತ್ತರವಾದಂಥ ಹೊಣೆಗಾರಿಕೆಯನ್ನು ತಂದುಕೊಂಡು ಕನ್ನಡವೇ ದೇವರು, ಕನ್ನಡವೇ ಕುಲ, ಕನ್ನಡವೇ ನಮ್ಮ ಧರ್ಮ ಅಂತನ್ನುವಂಥ ರೀತಿಯ ಘೋಷಣೆಯನ್ನು ಜಗತ್ತಿಗೆ ಕೊಟ್ಟು ಎಲ್ಲರ ಹೃದಯವನ್ನು ಬೆಸೆಯುವಂಥ ಕೆಲಸ ಸಹಜವಾಗಿ ಮಾಡಿದ್ರು. ಅದರ ಪರಿಣಾಮ ಇಡೀ ಕನ್ನಡಿಗರೆಲ್ಲರ ಮೇಲೆ ಆಯಿತು. ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಚಟುವಟಿಕೆಯ ಬಗ್ಗೆ ನಮಗೆ ಬಹಳ ಸಂತೋಷವಾಗಿದೆ. ಕನ್ನಡ ನಾಡಿಗೆ, ನಮ್ಮ ಭಾಷೆಗೆ ಏನಾದರೂ ಅನ್ಯಾಯವಾದಾಗ ತಕ್ಷಣ ಅದನ್ನು ಪ್ರತಿಭಟಿಸುವಂತಹ ಆ ಒಂದು ಉತ್ಸಾಹ, ಆ ದಿಟ್ಟತನ, ಅದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಅದರ ಸ್ಥಾಪಕರಾದ ನಾರಾಯಣಗೌಡರು ಯಾವಾಗಲೂ ವ್ಯಕ್ತಪಡಿಸಿದ್ದಾರೆ. ನಮಗೆ ಆ ವೇದಿಕೆಯ ಕಾರ್ಯದ ಬಗ್ಗೆ ತುಂಬ ಅಭಿಮಾನವಿದೆ. ನಮ್ಮ ನಾಡಿನ ವಿಷಯದಲ್ಲಿ, ಭಾಷೆಯ ವಿಷಯದಲ್ಲಿ ನಮ್ಮ ಜನರಿಗೆ ನಿಜವಾಗಿಯೂ ಕೂಡ ಯಾವಾಗಲೂ ಹೆಚ್ಚಿನ ಅಭಿಮಾನ, ಹೆಮ್ಮೆ ಇರಬೇಕು. ಅದನ್ನು ಜಾಗೃತಗೊಳಿಸುವಂಥ ಕಾರ್ಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯು ನಿರಂತರವಾಗಿ ನಡೆಸ್ತಾ ಇದೆ. ನಮಗೆ ಒಂದು ಜನರಿಗೆಲ್ಲ, ಕನ್ನಡಿಗರಿಗೆ ಒಂದು ಭರವಸೆ, ಯಾವುದೇ ರೀತಿಯಿಂದ ಕನ್ನಡಿಗರಿಗಾಗಲಿ ಅಥವಾ ನಮ್ಮ ಬೇರೆ ಬೇರೆ ಸಂದರ್ಭಗಳೇ ಆಗಿರುವಂಥ ಏನಾದರೂ ಅನ್ಯಾಯ ಬಂದಾಗ ಅದನ್ನು ಎದುರಿಸುವ ಒಂದು ಹೋರಾಟ ಮಾಡುವ ಸಂಸ್ಥೆ ನಮ್ಮ ಬೆನ್ನೆ ಹಿಂದೆ ಇದೆ ಎಂಬುದೇ ನಮಗೆಲ್ಲರಿಗೂ ಕೂಡ ಧೈರ್ಯ ಮತ್ತು ಸಂತೋಷದ ಭರವಸೆಯ ಸಂಗತಿಯಾಗಿದೆ. ಆ ದೃಷ್ಟಿಯಿಂದ ನಾರಾಯಣಗೌಡರ ದೊಡ್ಡ ಸೇವೆ, ಕನ್ನಡಿಗರಲ್ಲಿ ಜಾಗೃತಿ ಮಾಡುವ ಒಂದು ಕಾರ್ಯ, ಇದು ನಾನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ. ಭಾಷೆ ಧರ್ಮ ಮೀರಿದ್ದು ಯಾವುದೇ ಭಾಷೆಗೆ, ಈಗ ನೋಡಿ ನಾವು ಕ್ರೈಸ್ತರು, ನಮಗೆ ಕನ್ನಡದಲ್ಲಿ ನಮ್ಗೆ ಅರ್ಥ ಆಗುವಂಥ ಭಾಷೆಯಲ್ಲಿ, ನಮ್ಮ ತಾಯಿ ಭಾಷೆಯಲ್ಲಿ ಪೂಜೆ ನಡಿಬೇಕು. ನಾವು ಯಾರಾದರೂ ಒಬ್ಬ ಫಾದರ್ ಬಂದು ಪ್ರವಚನ ಕೊಟ್ಟರೆ ಅಥವಾ ಬೇರೆ ಏನಾದರೂ ಹೇಳಿದ್ರೆ ನಮ್ಗೆ ಅರ್ಥ ಆಗಬೇಕು. ಯಾಕಂತ ಹೇಳಿದ್ರೆ ದೇವರು ಅವ್ರ ಭಾಷೆಯಲ್ಲಿ ಮಾತಾಡಿದ್ರೆ ನಮಗೇನು ಅರ್ಥ ಆಗಲ್ಲ. ನಮಗೆ ನಮ್ಮ ಭಾಷೆಯಲ್ಲಿ, ಯಾಕಂತ ಹೇಳಿದ್ರೆ ದೇವರು ಅನ್ನೋರು ಸಹ ಪರಕಿ ಇರಲ್ಲ. ನಮ್ಮ ಭಾಷೆಯಲ್ಲಿ ನಮ್ಮ ಭಾವಗಳಿಗೆ, ನಮ್ಮ ನೋವಿಗೆ ಸ್ಪಂದಿಸುವಂಥವ್ರೆ ದೇವರು. ನಾವು ಸಹ ಗುರುಗಳು ಒಂದು 40 ವರ್ಷದಿಂದ ಕನ್ನಡ ಕ್ರೈಸ್ತ ಗುರುಗಳು ಈ ಚರ್ಚ್ಗಳಲ್ಲಿ ಕನ್ನಡಕ್ಕೆ ಸ್ಥಾನಮಾನ ಬೇಕು ಅಂತ ಹೋರಾಟ ಶುರು ಮಾಡಿದ್ವಿ. ಇವತ್ತು ಅದೇ ಹೆಸರು ಇಬ್ಬರು ಗುರುಗಳಿಗೆ ಕೊಲೆ ಆರೋಪದ ಮೇಲೆ ಜೈಲಲ್ಲಿ ಇಟ್ಟಿದ್ದಾರೆ. ನಮಗೂ ಸಹ ಒಂದು ಬೆಂಬಲ, ನಮಗೂ ಸಹ ಈ ನಮ್ಮ ಹೋರಾಟಕ್ಕೆ, 40 ವರ್ಷದ ಹೋರಾಟಕ್ಕೆ ಒಂದು ಬೆನ್ನೆಲುಬು ಥರ ನಿಂತವರು, ನಮಗೆ ಒಂದು ಶಕ್ತಿ ಥರ ನಿಂತವರು. ಈ ಒಂದು ಒಳ್ಳೆಯ ಕೆಲಸ, ಒಂದು ರಾಜ್ಯದ ಭಾಷೆಯನ್ನು, ಜನರ ಭಾಷೆಯನ್ನು, ತಾಯಿ ಭಾಷೆಯನ್ನು ಕಟ್ಟುವಂಥ, ಉಳಿಸುವಂಥ ಒಂದು ಒಳ್ಳೆಯ ಪ್ರಯತ್ನ ಮಾಡ್ತಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಎಂಬತಕ್ಕಂಥ ಹೋರಾಟದ ಸಂಸ್ಥೆ ಎಲ್ಲ ಕಡೆಯಲ್ಲೂ ತುಂಬಿರ್ತಕ್ಕಂಥದ್ದು. ಮತ್ತು ಎಲ್ಲ ಯುವಕರುಗಳು ಕೂಡ ಅದರಲ್ಲಿ ಅಭಿಮಾನವನ್ನು ಇಟ್ಟು ಕಾರ್ಯಕರ್ತರುಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಒಂದು ಸಂತೋಷದ ವಿಷಯ. ನಾವೆಲ್ಲರೂ ಕೂಡ ಸ್ವಾಮೀಜಿಗಳಾದರೆ ನಮಗೊಂದು ಮಠ ಇರುತ್ತೆ, ಎಲ್ಲೇ ಹೋದ್ರೂ ಒಂದಿಷ್ಟು ಕಾಣಿಕೆಯನ್ನು ಕೊಡ್ತಾರೆ, ಭಾಳ ಗೌರವವನ್ನು ಕೊಡ್ತಾರೆ, ಆರ ತುರಾಯಿ ಹೂನಾರವನ್ನು ಕೂಡ ಹಾಕ್ತಿರ್ತಾರೆ. ಆದರೆ ನಾರಾಯಣಗೌಡರಿಗೆ ಆ ಥರ ಇರೋದಿಲ್ಲ. ಅವ್ರೇನಾದರೂ ಒಂದು ಟೋಲ್ ದರ ಹೆಚ್ಚಿಗೆ ಆಯ್ತು ಅಂತ ಹೇಳಿದ್ರೆ ಸ್ವಾಮೀಜಿಗಳು ನೆನಪಿಗೆ ಬರೋದಿಲ್ಲ, MLAಗಳು ನೆನಪಿಗೆ ಬರೋದಿಲ್ಲ, ನಾರಾಯಣಗೌಡರು ನೆನಪಿಗೆ ಬರ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಸಿಗುವಂಥ ಒಂದು ಫಲ ಏನು ಅಂತ ಹೇಳಿದ್ರೆ ಪೊಲೀಸರ ಲಾಠಿ ಏಟು, ಪೊಲೀಸ್ ಸ್ಟೇಷನ್ನು, ಕೋರ್ಟ್ ಮೆಟ್ಲು, ಜೈಲು ವಾಸ, ಮತ್ತು ಅದರಿಂದ ಹೊರಗೆ ಬರೋದಕ್ಕೆ ಜಾಮೀನು, ಮತ್ತಕ್ಕೆ ಅದಕ್ಕೆ ಬೇಕಾಗಿರುವಂಥ ಹಣಕಾಸಿನ ವ್ಯವಸ್ಥೆ, ಇದೆಲ್ಲದಕ್ಕೂ ಕೂಡ ಸರ್ಕಾರ ಮತ್ತು ನೀವು ಯಾರು ಕೂಡ ಹೊಂದಿಸ್ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾವುದೇ ಸಂಘಟನೆ ಭಾಳ ಮುಖ್ಯವಾಹಿನಿಯಲ್ಲಿ ಇದೆ ಅಂತ ಹೇಳಿದ್ರೆ ಆ ಸಂಘಟನೆಗೆ ಯಾವುದೇ ರೂಪದಲ್ಲಿ ಒಂದು ಕಪ್ಪು ಚುಕ್ಕಿಯನ್ನು ಹಚ್ಚುವಂಥ ಸಂದರ್ಭವನ್ನು ನಾವು ನೋಡ್ತಾ ಇರ್ತೀವಿ. ಅವೆಲ್ಲವುಗಳನ್ನು ಮೀರಿ ನಾರಾಯಣಗೌಡರು ಇವತ್ತು ಇಡೀ ಕರ್ನಾಟಕದಲ್ಲಿ ಒಂದು ಜಾತಿಯನ್ನು ಸೀಮಿತವಾಗಿದೆ ಅನ್ನುವಂಥ ಮಾತನ್ನು ಮೊದಲೇ ಹೇಳಿದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ರು, ದಲಿತರು ಇತ್ಯಾದಿಯಾಗಿ ಎಲ್ಲ ವರ್ಗದ ಯುವಕರನ್ನು ಕೂಡಿಸ್ಕೊಂಡು ಇವತ್ತು ನಮ್ಮ ನಾಡಿನ
ಅವಿಭಾಜ್ಯ ಅಂಗ ಅಂತೇಳಿ ನಾವೇನು ಬೆಳಗಾವಿ ಅಂತ ಹೇಳ್ತೀವಿ, ಆ ಒಂದು ನಗರದಲ್ಲಿ ಪ್ರಪ್ರಥಮವಾಗಿ ಕನ್ನಡದ ಕೀರ್ತಿ ಪತಾಕೆಯನ್ನು ಹಾರಿಸಿದಂಥ ಕೀರ್ತಿ ನಾರಾಯಣಗೌಡರಿಗೆ ಸಲ್ತದೆ ಅನ್ನುವಂಥ ಮಾತನ್ನು ನೀವೆಲ್ಲರೂ ಕೂಡ ಆಗಿಂದಾಗಿ ನೆನಪನ್ನು ಮಾಡ್ಕೊಳ್ತಾ ಇರ್ತೀರಿ. ತಮಿಳ್ನವ್ರಿಗೆ ಗೊತ್ತಾಗಿದೆ ಕನ್ನಡಿಗರಿಗೆ ಇಲ್ಲಿ ಆದ್ಯತೆ ಇರಬೇಕು, ಕನ್ನಡ ಇಲ್ಲದಿದ್ದರೆ ತಮಿಳು ಬದುಕೋಕ್ಕಾಗಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಗೆ ಅವರು ಬಂದಿದ್ದಾರೆ. ಕನ್ನಡ ಒಂದು ಸಂಸ್ಕೃತಿಯನ್ನು ಮತ್ತು ಎಲ್ಲ ಸಮಷ್ಟಿಯನ್ನು ಒಟ್ಟು ಮಾಡಬೇಕಾದ್ರೆ ನಾರಾಯಣಗೌಡರಂಥ ಒಬ್ಬರನ್ನ ನಾಯಕತ್ವ ಬೇಕು ಅಂತಕ್ಕಂಥದ್ದು ನನ್ನ ಒಂದು ವಾದ. ಕರ್ನಾಟಕದಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ಸಂಘ ಸಂಸ್ಥೆಗಳು ಅಥವಾ ಸಂಘಟನೆಗಳಿದ್ದಾವೆ. ಬಟ್ ಅದೆಲ್ಲ ಬೇರೆ ಬೇರೆ ದಾರಿಲಿದ್ದರೂ ಕೂಡ ಎಲ್ಲವುದಕ್ಕಿಂತ ಮೀರಿ ಅದೊಂದು ಹಿಮ್ಮೆಟ್ಟಿ ಯಾವುದೇ ಥರದ ಒಂದು ಗೊಂದಲಕ್ಕೆ ಈಡು ಮಾಡಿಕೊಡ್ತೇನೆ ನೇರವಾಗಿ ನಮ್ಮ ಕರ್ನಾಟಕ, ನಮ್ಮ ಭಾಷೆ, ನೆಲ, ಜಲದ ಬಗ್ಗೆ ಏನಾದರೂ ಹೋರಾಟ ಮಾಡ್ತಕ್ಕಂಥ ಒಂದು ಸಂಘಟನಾ ಶಕ್ತಿ ಇದೆ ಅಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಅಂತೇಳಿ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಹುಟ್ಟು ಹಾಕುವುದರ ಮುಖಾಂತರ ನಾರಾಯಣಗೌಡರು ಬಹಳ ಅದ್ಭುತವಾದ ಕ್ರಾಂತಿಯನ್ನು ಮಾಡಿದ್ದಾರೆ. ಕನ್ನಡಿಗರಿಗೆ ಕೆಲಸ ಸಿಗಬೇಕು, ಕನ್ನಡಿಗರ ಬದುಕು ಬಂಗಾರ ಆಗಬೇಕು ಅಂದ್ಕೊಂಡು ನಿರಂತರವಾಗಿ ಹೋರಾಟ ಮಾಡ್ತಕ್ಕಂಥ ನಾರಾಯಣಗೌಡರ ಕಾರ್ಯ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಅಭಿನಂದಿಸ್ತೇವೆ. ಗಡಿ ಭಾಗದಲ್ಲಿ ಕನ್ನಡದ ಶಾಲೆ ಮುಚ್ತಾ ಇದ್ದಾವೆ, ಇದ್ರ ಬಗ್ಗೆನೂ ಕೂಡ ಹೋರಾಟ ಮಾಡಿದವರು ನಾರಾಯಣಗೌಡರು. ಬಹುಶಃ ನಾರಾಯಣಗೌಡರ ವ್ಯಕ್ತಿತ್ವ ಹೇಗಿದೆ ಅಂತಂದರೆ, ನಾವು ಸ್ವಾಮಿಗಳು ಅಂದರೆ ತ್ಯಾಗಿಗಳು ಅನ್ನುವ ಪದವನ್ನು ಪ್ರಯೋಗ ಮಾಡ್ತಾರೆ. ಬಹುಶಃ ಸ್ವಾಮಿಗಳು ತ್ಯಾಗಿಗಳು ಸರಿನೇ ಸರಿ. ನನ್ನ ದೃಷ್ಟಿಯೊಳಗೆ ಸ್ವಾಮಿ ಅಂದರೆ ಕೇವಲ ಕಾವಿ ಹಾಕೊಂಡ್ರೆ ಅಷ್ಟೇ ಅಲ್ಲ, ಸೇವೆ ಮಾಡೋವನು ಕೂಡ ಸ್ವಾಮಿ ಆಗ್ತಾನೆ. ಬಹುಶಃ ಕನ್ನಡಕ್ಕೆ ತ್ಯಾಗಿಯಾಗಿ ಕಾರ್ಯ ಮಾಡ್ತಕ್ಕಂಥ ಅದ್ಭುತ ವ್ಯಕ್ತಿತ್ವ ನಾರಾಯಣಗೌಡರು.